ರುಕ್ಮಿಣಿ ಅವರೇ, ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಸ್ಕ್ಯಾನಿಂಗ್ಗೆ. ಮರ್ತ್ಬಿಟ್ಟಿರಾ? ನಾನು ಆಫೀಸಿಂದ ಬರೋದು, ಫ್ಯಾಕ್ಟ್ರಿಯಿಂದ ಬರೋ ತನಕ ನೀವು ರೆಡಿಯಾಗಿರಿ. ರೀ ನಾನು ಅನ್ಕೊಂಡೆ ಮೊದಲು ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡೋಣ, ಆಮೇಲೆ ಬೇಕಾದ್ರೆ ನೀವು ಫ್ಯಾಕ್ಟ್ರಿಗೆ ಹೋಗಿವ್ರಂತೆ. ಆಮೇಲೆ ಡಾಕ್ಟ್ರ್ ಎಷ್ಟೊತ್ತು ಬರ್ತಾರೋ ಏನೋ. ಮೊದಲು ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟಿದ್ರೆ ಬೆಟರ್ ಅನಿಸ್ತಾ ಇದೆ. ಈಗಿದ್ರು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳಿದ್ರಲ್ಲ, ಸುಮ್ಮನೆ ಯಾಕೆ ದಿನ ದಿನ ಲೇಟ್ ಮಾಡ್ಕೊಂಡು ಹೋಗೋದು. ಅವ್ರು ಹೇಳಿರೋ ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ. ಆಮೇಲೆ ನಂದಿನಿ ಪಾಪು ಆ ಥರ ಆಗೋಯ್ತು. ಈ ಭಯ, ಮಕ್ಕಳು ಅಂದರೆ ಹುಷಾರಾಗಿರ್ಬೇಕಲ್ವಾ. ಬನ್ನಿ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದ್ಬಿಡೋಣ. ಆಮೇಲೆ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೋಬೇಕು. ಅಲ್ಲ, ಏನೇನೋ ಮಾತಾಡ್ತಿರಲ್ಲ. ಏನೋ ನಂದಿನಿಯವ್ರ ಪಾಪುಗೆ ಹತ್ರ ಆಗೋಯ್ತು, ಇರೋ ಮಕ್ಳಿಗೆಲ್ಲ ಅದೇ ರೀತಿ ಆಗ್ತವಾ? ಸರಿ ಬಿಡಿ, ಆಮೇಲೆ ಹೋಗೋಣ ಅನ್ಕೊಂಡಿದ್ದೆ. ಬೇಡ, ಇವಾಗಲೇ ಹೋಗೋಣ. ನೀವು ರೆಡಿ ಆಗ್ಬಿಟ್ಟು ಬನ್ನಿ, ಬೇಗ ಹೊರಡೋಣ ಆಸ್ಪತ್ರೆಗೆ. ಹಾಂ ಸರಿ ರೀ, ನಾನು ಬರ್ತೀನಿ. ಅತ್ತೆ ಅವ್ರಿಗೆ ಒಂದ್ಸಲ ತಿಳಿಸ್ಬಿಡಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲ ನಾನೇ ಹೇಳ್ಬಿಟ್ಟು ಬಂದ್ಬಿಡ್ಲಾ? ಇಲ್ಲ, ನನ್ನ ಅಮ್ಮನಿಗೆ ನಾನು ಹೇಳ್ತೀನಿ, ನೀವು ಮೊದಲು ರೆಡಿಯಾಗಿ ಬನ್ನಿ. ಹಾಂ ಸರಿ ರೀ, ನೀವು ಬರೋ ತನಕ ತಿಂಡಿ ಮಾಡ್ಕೊಳ್ಳಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಏನು ಬೇಡ, ಹಾಸ್ಪಿಟಲಿಂದ ಬಂದ್ಬಿಟ್ಟೇ ತಿಂತೀನಂತೆ ನಾನು. ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ. ಅಲ್ಲ ರೀ, ಊಟ ಮಾಡೋದಕ್ಕೆ ಈ ಥರ ಆಡ್ತಿರಲ್ಲ ನೀವು. ಯಾಕಂಗೆ ಆಡ್ತೀರಾ? ಆಮೇಲೆ ತಿಂತೀನಿ ಅಂತ ನಂಗೆ ತುಂಬ ಕೋಪ ಬರುತ್ತೆ. ಊಟಕ್ಕೂ ಅಡುಗೆ ಎಲ್ಲ ಮಾಡಿ ರೆಡಿಯಾಗಿರುತ್ತೆ, ಊಟ ತಿನ್ನಕ್ಕೆ ಯಾಕಂಗೆ ಆಡ್ತೀರಾ ನೀವು? ಸುಮ್ಮನೆ ಟೈಮ್ ಸರಿಯಾಗಿ ಊಟ ತಿನ್ನಬೇಕು. ಅಲ್ಲ, ಒಂದೊಂದಿನ ಮನೇಲಿ ಇರ್ತೀರಾ, ಆದರೂ ಊಟ ತಿನ್ನಲ್ಲ. ಯಾಕೆ, ಏನಾಗಿದೆ ನಿಮಗೆ? ಅಲ್ಲ, ಯಾಕೋ ಹೊಟ್ಟೆ ಹಸುವಿಲ್ಲ ನನಗೆ. ನನಗಿಂತ ಮೊದಲು ನಿಮ್ಮನ್ನು ಕರ್ಕೋಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕು. ಯಾವಾಗ ನೋಡಿದ್ರು ಹಸುವಿಲ್ಲ ಅಂತ ಇರ್ತೀರಾ. ಇನ್ನೇನು ತಿಂತೀರಾ ನೀವು? ಮೊದಲು ನಡೀರಿ, ಊಟ ಮಾಡಿ ನೀವು. ಇಲ್ಲಾಂದ್ರೆ ನೀವು ಊಟ ಮಾಡೋ ತನಕ ಆಸ್ಪತ್ರೆಗೆ ಹೋಗೋದು ಬೇಡ. ಅಲ್ಲ, ಅವತ್ತಿಂದ ನೋಡ್ತಾ ಇದ್ದೀನಿ, ಯಾವಾಗಲೂ ಊಟ ತಿನ್ನೋದು, ಆಮೇಲೆ ಗ್ಯಾಸ್ಟ್ರಿಕ್ ಅಂತ ಕುತ್ಕೊಳ್ಳೋದು. ಮೊದಲು ಆಸ್ಪತ್ರೆಗೆ ತೋರಿಸ್ತೀನಿ, ಮೊದಲು ನಿಮಗೆ ಗ್ಯಾಸ್ಟ್ರಿಕ್ಗೆ ಮೆಡಿಸಿನ್ ತಗೊಳ್ಳಿ ನೀವು. ಹಾಗೆ ಇರಬಾರ್ದು ಇವಾಗ. ಎಷ್ಟು ಹೇಳಿದ್ರು ಅಷ್ಟೇ ಹಂಗೆ ಮಾಡ್ತಿರ್ತೀರಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಎಲ್ಲ ಇದ್ರೂ ನೀವು ತಿನ್ನೋದಕ್ಕೆ ಯಾಕೆ ಹಿಂಗೆ ಆಡ್ತೀರಾ? ನಡೀರಿ, ಮೊದಲು ನೀವು ತಿನ್ಕೊ ಬನ್ನಿ. ನಾನು ರೆಡಿ ಆಗ್ತಾ ಇರ್ತೀನಿ, ನೀವು ತಿನ್ಕೊ ಬನ್ನಿ. ಅಲ್ಲ, ನೀವು ಬನ್ನಿ ತಿನ್ಕೊಳ್ಳಿ. ಇಲ್ಲ, ನಾನು ಡಾಕ್ಟರ್ನ ಕೇಳ್ಬಿಟ್ಟು ತಿಂತೀನಿ. ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದಾರಲ್ಲ, ನೋಡೋಣ. ತಿನ್ನಿ ಅಂತಾರೆ ಇಲ್ಲ ಬೇಡ ಅಂತಾರೆ, ನನಗೆ ಗೊತ್ತಿಲ್ವಲ್ಲ. ಹೋಗಿ ಮೊದಲು ಡಾಕ್ಟರ್ ಹತ್ರನೇ ಕೇಳಿಬಿಡೋಣ. ಅವ್ರೇನಾದ್ರು ತಿನ್ಬೋದು ಅಂದರೆ ಅಲ್ಲೇ ಏನಾದ್ರೂ ತಿನ್ಕೊಂಡು ಆಮೇಲೆ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗೋಣ. ಇಲ್ಲಾಂದರೆ ಹಾಗೆ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಆಮೇಲೆ ತಿನ್ನೋಣಂತೆ. ಸರಿ ಬಿಡಿ, ಒಮ್ಮೆಗೆ ಒಟ್ಟಿಗೆ ತಿನ್ನೋಣ. ಇಲ್ಲ, ಮೊದಲು ನೀವು ತಿನ್ಕೊ ಬನ್ನಿ. ಇವರಂತೂ ನಿಧಾನವಾಗಿ ಹೇಳಿದ್ರೆ ಯಾವ ಮಾತನ್ನು ಕೇಳೋದಿಲ್ಲ. ನಾನು ಅಷ್ಟು ನಿಧಾನವಾಗಿ ಹೇಳ್ತಾ ಇದ್ದೀನಿ, ಹೋಗಿ ಊಟ ಮಾಡಿ ಅಂತ. ಕೇಳ್ತಾರಾ? ಇಲ್ಲ, ಕೇಳೋದೇ ಇಲ್ಲ. ಇನ್ನೊಂದ್ಸಲಿ ನಿಧಾನವಾಗಿ ಹೇಳಲೇಬಾರ್ದು, ಬೈದಕ್ಕೆ ಹೇಳ್ಬೇಕು ಇವ್ರಿಗೆ. ಅತ್ತೆಗೆ ಹೇಳ್ತೀನಿ ಒಂದ್ಸಲಿ, ಅವಾಗ ಗೊತ್ತಾಗುತ್ತೆ. ಅಲ್ಲ, ಊಟ ಮಾಡಿ ಅಂತ ಎಷ್ಟು ಹೇಳೋದು ನಾನು ಇವ್ರಿಗೆ. ನೆಟ್ಟಿಗೆ ಊಟ ಮಾಡಲ್ಲ, ತಿನ್ನೋದಿಲ್ಲ. ಏನು ಕಷ್ಟ ಇವ್ರಿಗೆ? ಅಡುಗೆನೂ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆಮೇಲೆ ತಿಂತೀನಿ ಒತ್ತು ಗೊತ್ತಿರೋದಿಲ್ಲ. ಯಾವಾಗಲೂ ತಿನ್ನೋದು. ಹಂಗೆ ತಿನ್ನೋದಿದ್ದರೆ ಯಾಕೆ ಹಿಂಗೆಲ್ಲ ಮನುಷ್ಯರು ಅಡುಗೆನೆಲ್ಲ ಮಾಡ್ಕೊಂಡು ಕಷ್ಟಪಡಬೇಕಿತ್ತು? ಯಾವಾಗಲೂ ತಿಂದಿದ್ದು ರೈತಿತ್ತು. ಇದೊಂದು ಅಂದ್ಬಿಡ್ತಾರೆ ಗ್ಯಾಸ್ಟ್ರಿಕ್ ಅಂತ. ನನಗಂತೂ ತುಂಬ ಭಯ ಆಗ್ತಿದೆ. ಇವಾಗ ಹೆಂಗಿದ್ರು ಆಸ್ಪತ್ರೆಗೆ ಹೋಗ್ತೀವಲ್ಲ, ಹೋಗಿ ಹಾಗೆ ತೋರಿಸ್ಕೊಬಂದ್ಬಿಡ್ತೀನಿ ಏನಾಗಿದೆ ಗ್ಯಾಸ್ಟ್ರಿಕ್ಗೆ ಅಂತ. ಸುಮ್ಮನೆ ನಾನು ಏನೇನೋ ಯೋಚನೆ ಮಾಡೋದು ತಪ್ಪು. ಅವರು ಸರಿಯಾಗಿ ಊಟ ತಿನ್ನೋದಿಲ್ವಲ್ಲ, ಅದಕ್ಕೋಸ್ಕರನೇ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಇರಲಿ, ಒಂದ್ಸಲಿ ಡಾಕ್ಟ್ರನ್ನ ತೋರಿಸ್ಬಿಟ್ಟು ಏನಾದರೂ ಮೆಡಿಸಿನ್ ತಗೊಂಡು ಬರೋಣ. ಅವ್ರ ಕೈಲಿ ಒಂದ್ಸಲ ಬಯಸ್ತೀನಿ, ಡಾಕ್ಟ್ರ್ ಹತ್ರನೇ ಹೇಳಿಬಿಟ್ಟು. ನೆಟ್ವಾಗ ಊಟ ತಿನ್ನೋದಿಲ್ಲ, ಏನು ತಿನ್ನೋದಿಲ್ಲ, ಹಾಗೆ ಇರ್ತಾರೆ. ಎಷ್ಟು ದಿನ ಅಡುಗೆ ಎಲ್ಲ ವೇಸ್ಟ್ ಮಾಡಿದ್ದೀವಿ ಇವ್ರಿಗೋಸ್ಕರ ಅಡುಗೆ ಮಾಡಿಸ್ಬಿಟ್ಟು. ಏನಾಗಿದೆ ಅವ್ರಿಗೆ ಊಟ ತಿನ್ನೋದಕ್ಕೆ? ಇತ್ತೀಚೆಗೆ ಸರಿಯಾಗಿ ಊಟನೇ ತಿಂತಲ್ಲ, ಎಲ್ಲ ಆಚೆ ತಿನ್ಕೊಬರ್ತಾರ. ಹೋಗ್ಲಿ, ಆಚೆ ಎಲ್ಲಾದ್ರೂ ತಿನ್ಕೋತಾರೆ ಅನ್ನೋದಕ್ಕೆ ಆಚೆಲ್ಲೂ ತಿನ್ನೋದಿಲ್ಲ ಇವ್ರು ಊಟನ. ಏನು ಸುಮ್ಮನೆ ಯಾವಾಗ ನೋಡಿದ್ರು ಗ್ಯಾಸ್ಟ್ರಿಕ್. ಎಲ್ಲೆಲ್ಲಿ ಟೀ ಸಿಗುತ್ತೆ ಅಲ್ಲೆಲ್ಲ ಟೀ ಕುಡಿದ್ಬಿಡೋದು ನಿಂತ್ಕೊಂಡು. ಇನ್ನೇನಾಗುತ್ತೆ ಗ್ಯಾಸ್ಟ್ರಿಕ್ ಬರದೆ ಅಷ್ಟು ಟೀ ಕುಡಿದ್ರೆ? ಹೇಳ್ತೀನಿ, ಟೀ ಕಡಿಮೆ ಮಾಡಿ ಅಂತ. ಇತ್ತೀಚೆಗೇನೋ ಕಡಿಮೆ ಮಾಡಿದ್ದಾರೆ ಟೀ ಕುಡಿಯೋದ. ಮೊದಲು ಎಷ್ಟು ಕುಡಿತಾ ಇದ್ರು. ಹೇಳಿದ ಮಾತು ಕೇಳೋದಿಲ್ಲ, ಕತೆ ಕೇಳೋದಿಲ್ಲ. ಇನ್ನೊಂದ್ಸಲ ಹಿಂಗೆ ಹಾಡ್ಲಿ, ಅತ್ತೆಗೆ ಕಂಪ್ಲೇಂಟ್ ಮಾಡ್ತೀನಿ, ಉಗಿಸ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಉಗಿಯತ್ಕೂ ಅತ್ತೆ ಉಗಿಯತ್ಕೂ ತುಂಬ ವ್ಯತ್ಯಾಸ ಇದೆ. ನಾನೆಲ್ಲೋ ಅತ್ತೆ ಬೈದು ಬಿಡ್ತಾರೆ, ಹೆಚ್ಚಾಗಿ ಮುಖ ಮುಸುಡಿ ನೋಡೋದಿಲ್ಲ, ಹಾಗೆ ಉಗ್ದು ಬಿಡ್ತಾರೆ ಸೂರ್ಯವ್ರಿಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ, ಇವ್ರು ನೋಡಿದ್ರೆ ಸುಮ್ಮನೆ ಏನೋ ಪಾಪು ಏನೋ ಇವರು. ಎಲ್ಲಾನು ನಿಧಾನವಾಗಿ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು ಅರ್ಥ ಮಾಡ್ಕೋತಾರೆ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಂದಿನಿ ಏನು ಮಾಡ್ತಾಳೆ? ಹೇಳ್ಬೇಕು ತಾನೆ. ಅವಳು ಮಾತಾಡಿದ್ರೆ ಹ್ಞೂ ಅಂತ ಕೇಳಿಬಿಡ್ತಾರೆ. ಅವಳಿಗೆ ಜ್ಞಾನವೇ ಇಲ್ಲ. ಊಟ ಮಾಡಿ ತಿಂಡಿ ಮಾಡಿ ಅಂತ ಹೇಳೋಣ ಅಂತ ಅವಳು ಮಾತ್ರ ತಿಂತ ಕೂತ್ಕೊಬಿಡ್ತಾಳೆ. ಏನಾದ್ರು ಬೇಕು ಅಂದರೆ ಆರ್ಡ್ರ್ ಮಾಡ್ಕೊ ತಿನ್ಕೊಬಿಡ್ತಾಳೆ, ಇಲ್ಲ ಅಂದರೆ ತರಿಸ್ಕೊಂಡು ಹೋಗಿ ತಿಂತಾಳೆ. ಏನು ಬರ ಬಂದಿದೆಯಲ್ಲ. ಇಲ್ಲಾಂದರೆ ಗಂಗಾ ಅವ್ರಿಗೆ ಹೇಳ್ಬಿಡ್ತಾಳೆ, ಬರಬೇಕಾದ್ರೆ ಎತ್ತಕೊಬ್ಬ ಇತ್ತಕೊಬ್ಬ ಫೋನ್ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ ಅಂತ. ತಾನು ತಿಂದುಬಿಟ್ರೆ ಸಾಕಾಗೋದಿಲ್ಲ, ಮನೇಲಿರೋರು ನೋಡ್ಕೋಬೇಕು. ಅವಳು ಸುದ್ದಿ ಎಲ್ಲ ಏನು ಮಾಡೋದಕ್ಕೆ? ಸುಮ್ಮನೆ ಅವಳಿಗೆಲ್ಲ ಬೋದಿ ನನ್ನ ಮೂಡೆಲ್ಲ ಯಾಕೆ ಆಫ್ ಮಾಡ್ಕೊಳ್ಳಿ. ಸೂರ್ಯ ಅವರಿಂದ ಯಾರ್ಯಾರಿಗೋ ಬೈಯಂಗಾಯ್ತು. ಸುಮ್ಮನೆ ನನ್ನ ತಲೆಯೆಲ್ಲ ಕೆಡಿಸ್ಕೋತಾ ಇದ್ದೀನಿ. ತಳು, ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ, ಇಲ್ಲಾಂದರೆ ಅದಕ್ಕೂ ಬಂದು ನನಗೆ ಬೈತಾರೆ. ಅಲ್ಲ, ಬೆಳಗ್ಗೆ ಮೈ ತೊಳೆದಿದ್ನಲ್ಲ, ಸಾಕಲ್ವಾ? ಮತ್ತೆ ಯಾಕೆ ಸ್ನಾನ ಮಾಡಲಿ? ಹಾಸ್ಪಿಟಲಿಂದ ಬರ್ತೀನಲ್ಲ, ಆವಾಗ ಬಂದೇ ಸ್ನಾನ ಮಾಡ್ಕೊತೀನಿ. ಇಲ್ಲ, ಹೀಗೆ ಹೋಗ್ತೀನಿ ಸಾಕು. ಮತ್ತೆ ಏನಕ್ಕೆ 2 ಸಲ ಸ್ನಾನ ಮಾಡೋದು? ಇಲ್ಲ, ಆವಾಗಲೇ ಮೈ ತೊಳೆದಿದ್ದೆ, ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಬೇಡ, ಬರೀ ಹಾಸ್ಪಿಟಲಿಂದ ಬಂದುಬಿಟ್ಟೆ ಸ್ನಾನ ಮಾಡ್ಕೊತೀನಿ. ಸುಮ್ಮನೆ ಯಾಕೆ? ಇವಾಗ ಹೋಗ್ತೀನಿ ಸೂರ್ಯವ್ರ ಹತ್ರ. ಅವ್ರೇನು ಡ್ರೆಸ್ ಎಲ್ಲ ಅಬ್ಸರ್ವ್ ಮಾಡಿರಲ್ಲ ಅನಿಸುತ್ತೆ. ಹೋಗಿ ರೆಡಿಯಾಗಿಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತೀನಿ ಸಾಕು. ನನ್ನ ಬ್ಯಾಗ್ ಇಲ್ಲಿ ಇಟ್ಬಿಟ್ಟೆ. ಸೂರಿ, ಹೇಳಿಯಪ್ಪ, ಫ್ಯಾಕ್ಟ್ರಿಗೆ ಹೋಗಲ್ವಾ ಸೂರಿ? ಅಪ್ಪ ಅದನ್ನೇ ಹೇಳೋಣ ಅನ್ಕೊ ಬಂದೆ. ಅದೇ ರುಕ್ಮಿಣಿ ಅವ್ರನ್ನ ಹಾಸ್ಪಿಟಲ್ ಕರ್ಕೋಗ್ಬೇಕು ಅಂತ ಹೇಳಿದ್ನಲ್ಲ, ಹಾಸ್ಪಿಟ್ಲ್ ಕರ್ಕೋಗ್ಬಿಟ್ಟು ಆಮೇಲೆ ಹೋಗೋಣ ಅನ್ಕೊಂಡಿದ್ದೀನಿ.
ಓ ಆಸ್ಪತ್ರೆಗೆ ಸರಿ ಆಸ್ಪತ್ರೆಗೆ ಕರ್ಕೊಬಿಟ್ಟು ಬೇಗ ಬಂದ್ಬಿಟ್ಟು ಆಮೇಲೆ ಹೋಗು. ತಿಂಡಿ ಮಾಡಿದ್ರಪ್ಪ? ಹ್ಞೂ ಇಲ್ಲ ಸರಿ ಇವಾಗ ಮಾಡಬೇಕು. ನೀನು ಮಾಡ್ದಾ? ಇಲ್ಲಪ್ಪ ಆಮೇಲೆ ಬಂದ್ಬಿಟ್ಟು ಮಾಡ್ತೀನಿ. ಹ್ಞೂ ಸರಿ ಸರಿ. ನಿಮ್ಮಮ್ಮ ಇಲ್ಲಿ? ಅಮ್ಮ ಏನೋ ಟೆರೇಸ್ಗೆ ಹೋದ್ರಲ್ಲ, ಪಾಟ್ಗೆಲ್ಲ ನೀರು ಹಾಕ್ತೀನಿ ಅಂದ್ಬಿಟ್ಟು. ಅವ್ಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಯಾಕೆ ಟೆರೇಸ್ ಮೇಲೆಲ್ಲ ಹೋಯ್ತಾಳೆ? ಹೇಳಿದ್ದೀನಿ ಅಲ್ಲಿಗೆಲ್ಲ ಹೋಗ್ಬೇಡ, ನೀರನ್ನೆಲ್ಲ ಚೆಲ್ಬಿಡ್ತೀಯ, ಆಮೇಲೆ ಹುಷಾರಾಗಿ ಬರೋದಿಲ್ಲ ಅಂತ. ಸುಮ್ಮನೆ ಅದು ಇದು ಮಾಡ್ಕೊತಾ ಇರ್ತಾರೆ. ಹೋಗ್ಬೇಡ ಅಂತ ಹೇಳ್ಬೇಕು ತಾನೆ ನೀನಾರುವೆ. ಹೇಳ್ದೆಯಪ್ಪ ನಾನು ಹಾಕ್ತೀನಿ ಬನ್ನಿ ಆಮೇಲೆ ಅಂತ ಹೇಳಿದ್ರೆ ಕೇಳಲಿಲ್ಲ. ಇಲ್ಲ ಈ ಗಿಡ ಎಲ್ಲ ಒಣಗೋಗಿದೆ ಅಂತ ಹೋದ್ರು. ನಿನ್ನೆ ತಾನೇ ನಾನು ಹಾಕಿದ್ದೀನಿ ಎಲ್ಲ ಗಿಡಕ್ಕೂ ನೀರು. ಇವಾಗಲೂ ಮತ್ತೆ ಹೋದ್ರು. ಎತ್ತಿತ್ತೆಲ್ಲ ಎಲ್ಲೋದ್ರು? ಅವ್ವ ಪೂಜೆ ಮಾಡ್ತಾ ಇದೆ, ಅಪ್ಪನೂ ಅಲ್ಲೇ ಕೂತಿರ್ಬೇಕು. ಮಾವ ಹೇಳಮ್ಮ ರುಕ್ಮಿಣಿ. ಮಾವ ನಿಮ್ಮ ಮಗ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಮಾವ ಇತ್ತೀಚೆಗೆ. ಅಲ್ಲ ಏನಿದೆ ಈ ಥರ ಹೇಳ್ತಿದ್ದಾರೆ ಅಪ್ಪನ ಜೊತೆಗೆ? ಆಮೇಲೆ ಊಟ ಮಾಡದೆ ಹಾಗೆ ಇದ್ಬಿಡೋದು. ಗ್ಯಾಸ್ಟ್ರಿಕ್ ಆಗಿದೆ ಅಂತ ಸಂಜೆ ಗಂಟೆ ಒದ್ದಾಡೋದು. ಹೇಳ್ತಾ ಇದ್ರು ಕೇಳ್ತಾ ಇಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸೋಣ ಅನ್ಕೊಂಡಿದೀವಿ. ಏನಂತೀರ ಮಾವ? ಅಲ್ಲ ರುಕ್ಮಿಣಿ, ನೀವಾರು ಬುದ್ಧಿ ಹೇಳ್ಬಾರ್ದ ಇವನಿಗೆ? ಇವಾಗಲೂ ಊಟ ಮಾಡಿಲ್ವಂತೆ. ಅಲ್ಲ ಸುರಿ, ನೀನು ಸಣ್ಣ ಮಗು ಅನ್ಕೊಬಿಟ್ಟಿದ್ಯಾ? ಎಸ್ಸಲ್ಲಿ ಹೇಳೋದು ನಿನಗೆ? ಒಂದು ಮಾತು ಕೇಳೋಕ್ಕಿಲ್ಲ, ಕತೆ ಕೇಳೋಕ್ಕಿಲ್ಲ, ಏನು ಹೊಟ್ಟೆ ಉರ್ಸಿ ನೀನು? ನಿನಗೆ ಹಂಗೆ ಇದ್ರೆ ಆಯ್ಕಿಲ್ಲ. ಇಲ್ಲ ಅವ್ನಿಗೆ ಹೇಳ್ತೀನಿ, ಇಲ್ಲ ನಿಮ್ಮ ಅಮ್ಮನಿಗೆ ಹೇಳ್ತೀನಿ. ಹೇಳಿದ್ರು ಒಳ್ಳೆ ಮಾತಿದೆ, ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ ಇವನು. ಏನಾಗಿದ್ದದು? ಮಾವ ದಿನಕ್ಕೆ 20 ಸಲ ಟೀ ಅಂತ ಕುಡಿತಾರೆ ಮಾವ. ಅಲ್ಲ ಇದೇನು ಹಿಂಗೆ ಚಾಡಿ ಹೇಳ್ತಿದ್ದಿಲ್ಲ ನೀವು? ಸುರಿ ಬಾಯಿ ಮುಚ್ಚು ನೀನು. ಏನು ಚಾಡಿ ಹೇಳೋರು? ಏನು ಚಾಡಿ ಹೇಳೋರು ಅಂತ? ಚಾಡಿನೂ ಇಲ್ಲ ಏನೂ ಇಲ್ಲ ಕತೆ. ಸುಮ್ಮನೆ ಏನು ನೆಟ್ವಾಗಿ ಇರೋದು ಕರಿ ನೀನು. ನಿಮ್ಮ ಅಮ್ಮನಿಗೆ ಹೇಳ್ತೀನಿ. ನಿಮ್ಮ ಅಮ್ಮನಿಗೆ ಹೇಳಿದ್ರೆ ಸರಿ ಕತೆ. ನೀನು ನಮಗೆಲ್ಲ ಬೊಗ್ಗವನೆಲ್ಲ. ಸರಿ ಬನ್ನಿ ಹೊರಡೋಣ, ಹಾಸ್ಪಿಟಲ್ಗೆ ಟೈಮ್ ಆಯಿತು. ಹಾಂ ಸರಿ ನಡೀರಿ. ಅಲ್ಲ ಸ್ನಾನ ಮಾಡ್ಕೊಬರ್ತೀನಿ ಅಂದ್ರಿ? ಅಲ್ಲ ಅವರು ನಾನು ಆವಾಗಲೇ ಸರಿಯಾಗಿ ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ ಇದೇ ಡ್ರೆಸ್ ಹಾಕಿದ್ದೀನಿ ಅಂತ. ನಾನು ಬೇರೆ ಹಾಗೆ ಬಂದಿದ್ದೀನಿ. ಅದೇ ಡ್ರೆಸ್ ಹಾಕೋ ಬಂದಿದ್ದೀರಲ್ಲ? ಇಲ್ಲ ನಾನು ಬೆಳಗ್ಗೆ ಸ್ನಾನ ಮಾಡಿದ್ದೆ. ಮತ್ತೆ ಏನು ಮಾಡಕ್ಕೆ ಸ್ನಾನ ಮಾಡೋದು? ಹಾಸ್ಪಿಟಲಿಂದ ಬಂದ್ಬಿಟ್ಟು ಸ್ನಾನ ಮಾಡ್ತೀನಿ, ನಡೀರಿ. ಹಾಂ ಸರಿ ಬನ್ನಿ, ಟೈಮ್ ಆಗುತ್ತೆ. ನಂದಿನಿ ಅವ್ರು ಎಲ್ಲಾದರೂ ಕಾಣಿಸ್ತಾನೆ ಇಲ್ವಲ್ಲ? ನಂದಿನಿ ಅಡುಗೆ ಮನೇಲಿ ಇರಬೇಕು ಸುರಿ. ತಾಳಿಯಪ್ಪ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬರ್ತೀನಿ. ಹಾಂ ಸರಿ ಬೇಗ ಹೋಗಿದ್ ಬಾ. ಅಲ್ಲಮ್ಮ ರುಕ್ಮಿಣಿ, ಯಾವತ್ತಿಂದ ಗ್ಯಾಸ್ಟ್ರಿಕ್ ಅಂತ ಇದ್ದಾನೆ? ಹಾಸ್ಪಿಟ್ಲಿಗೆ ತೋರಿಸ್ಬೇಡ್ದ? ಈ ಕಾಲದಲ್ಲಿ ಸಣ್ಣ ಪುಟ್ಟ ವಿಚಾರ ಎಲ್ಲ ದೊಡ್ಡದಾಗ್ಬಿಡುತ್ತೆ. ಆರೋಗ್ಯದಲ್ಲೂ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲ ಮಾವ, ಇವ್ರು ಸರಿಯಾಗಿ ಊಟನೇ ತಿಂತಿಲ್ಲ, ಅದಕ್ಕೋಸ್ಕರ ಹೇಳಿದ್ದು. ನಾನು ಇಷ್ಟೇ ಹೇಳಿದ್ರು ತಲೆಗೆ ಹಾಕೋತಿಲ್ಲ. ನಿಮ್ಗಾದ್ರೂ ಹೇಳಿದ್ರೆ ಎದುರುಕೊಂಡು ಸ್ವಲ್ಪ ತಿಂತಾರೇನೋ ಅಂತ. ಅವರು ಸ್ವಲ್ಪ ಆವಾಗಲಿಂದ ಸ್ವಲ್ಪ ಕೆಲಸ ಅಂದ್ಬಿಟ್ಟು ಸ್ಯಾಲ್ರಿ ಕೊಡ್ತಿದ್ರಲ್ಲ, ಅವಾಗ ಸರಿಯಾಗಿ ಊಟ ತಿಂದಿಲ್ಲ. ಅವರು ಕೆಲಸನೇ ಮಾಡ್ತಾಯಿದ್ರು. ಆವಾಗಲಿಂದ ಇವ್ರಿಗೆ ಇದೇ ಅಭ್ಯಾಸ ಆಗ್ಬಿಟ್ಟಿದೆ. ಅವು ಏನೋ ಹೊಟ್ಟೆ ಎಸೆಯೋದಿಲ್ವಲ್ಲ, ದಿನ ಟೈಮ್ ಸರಿಯಾಗಿ ತಿಂದರೆ ಹೊಟ್ಟೆ ಎಸೆಯೋದು. ಯಾವಾಗಲೂ ತಿಂದ್ರೆ ಇನ್ನೇನಾಗುತ್ತೆ? ಅದಕ್ಕೇ ಅತ್ತೆ ಒಂದ್ಸಲ ಹೇಳ್ಬೇಕು. ಅತ್ತೆ ಒಂದ್ಸಲ ವಾರ್ನಿಂಗ್ ಮಾಡಿದಾಗ ಸರಿಯಾಗುತ್ತೆ. ರುಕ್ಮಿಣಿ ಯಾವುದಕ್ಕೂ ಇರಲಿ ಒಂದ್ಸಲ ಆಸ್ಪತ್ರೆಗೆ ತೋರಿಸ್ಬಿಟ್ರೆ ಒಳ್ಳೇದು. ಈಗ ಹೋಯ್ತಿರಲ್ಲ, ನೀವು ತೋರಿಸ್ಕೊ ಬಂದ್ಬಿಡಿ, ಏನು ಅನ್ಕೋಬೇಡ. ಇಲ್ಲ ಮಾವ, ನಾನು ಏನು ಅನ್ಕೊಳ್ಳೋದಿಲ್ಲ. ಊಟ ಮಾಡಿದ್ರೆ ನೀವು? ಇಲ್ಲ ನಿಮ್ಮ ಮತ್ತೆ ಟೆರೇಸ್ಗೆ ಹೋಗೋಣ, ಗಿಡಕ್ಕೆ ನೀರು ಹಾಕ್ತೀನಿ ಅಂದ್ಬಿಟ್ಟು ಅವ್ಳು ಬಂದ್ಬಿಡ್ಲಿ, ಆಮೇಲೆ ಊಟ ಮಾಡ್ತೀವಿ. ನೀನು ಊಟ ಮಾಡ್ಕೋಗುವೆ? ಇಲ್ಲ ಮಾವ, ಆಸ್ಪತ್ರೆಯಿಂದ ಬಂದ್ಬಿಟ್ಟು ಊಟ ತಿಂತೀನಿ. ಡಾಕ್ಟರ್ ಒಂದೊಂದ್ಸಲಿ ಊಟ ತಿನ್ಬೇಡಿ ಅಂತಾರೆ, ಒಂದ್ಸಲ ಊಟ ತಿನ್ನಿ ಅಂತಾರೆ. ಅದಕ್ಕೆ ಊಟ ತಿಂದಿರೋದಿಲ್ಲ. ಯಾವುದು ಕೇಳ್ಕೊಂಡು ಅಲ್ಲೇ ಏನಾದರೂ ತಿನ್ಕೊಂತೀವಿ. ಹಾಂ ಸರಿ ಹೋಗಿದ್ ಬಮ್ಮ. ಅತ್ತೆಗೂ ಹೇಳ್ಬಿಟ್ಟು ಬರ್ತೀನಿ ತಾಡಿ ಮಾವ. ಪರವಾಗಿಲ್ಲ, ಟೈಮ್ ಆಗುತ್ತೆ, ಹೋಗಿ. ನಾನು ಹೇಳ್ತೀನಂತೆ, ನೀವು ಹೋಗಿ. ಅವರೆಲ್ಲ ಪೂಜೆ ಮಾಡ್ತಾ ಇರಬೇಕು. ಓ ಹೌದಲ್ವಾ, ಇವತ್ತು ವಾರ ಅವ್ರು ಮಿಸ್ಟೇ ಮಾಡೋದಿಲ್ಲ. ಸರಿ ಬಿಡಿ ಮಾವ, ಅಜ್ಜಿತಾತನ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗೋದಿಲ್ಲ. ಆಸ್ಪತ್ರೆಯಿಂದ ಬರ್ತೀವಿ, ಅಕಸ್ಮಾತ್ ಕೇಳಿದ್ರೆ ಹೇಳಿಬಿಡಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರ್ಗ ಮತ್ತೆ